ತಮಿಳು ನಟ ಕಮಲ್ ಹಾಸನ್ಗೆ ಬಿಗ್ ಶಾಕ್. ಕನ್ನಡಿಗರ ಮುಂದೆ ತಲೆ ಬಾಗದಿದ್ರೆ ತಗ್ ಲೈಫ್ ರಿಲೀಸ್ ಇಲ್ಲ. ವಾರದ ಬಳಿಕವೂ ರಾಜ್ಯದಲ್ಲಿ ತಗ್ ಲೈಫ್ ರಿಲೀಸ್ ಡೌಟ್ ಅನ್ನುವಂತಹ ಸುಳಿವು ಸಿಗ್ತಾ ಇದೆ. ಕ್ಷಮೆ ಕೇಳಿದ್ರಷ್ಟೇ ಅವಕಾಶ ಅಂತ ಫಿಲಂ ಚೇಂಬರ್ ಹೇಳ್ತಾ ಇದೆ. ತಮಿಳು ನಟ ಕಮಲ್ ಹಾಸನ್ಗೆ ಈ ಮೂಲಕವಾಗಿ ಬಿಗ್ ಶಾಕ್. ಕ್ಷಮೆ ಕೇಳಿದ್ರಷ್ಟೇ, ಕ್ಷಮೆ ಅನ್ನೋ ಪದ ಬಂದ್ರಷ್ಟೇ ಸಿನಿಮಾಗೆ ಅವಕಾಶ, ಇಲ್ಲದಿದ್ರೆ ನಾವು ಅವಕಾಶ ಮಾಡಿಕೊಡಲ್ಲ, ಹೀಗಂತ ಫಿಲಂ ಚೇಂಬರ್ ಹೇಳ್ತಾ ಇದೆ. ಆದ್ರೆ ಕನ್ನಡ ಪರ ಹೋರಾಟಗಾರರು ಅವರ ಕ್ಷಮೆನೂ ಬೇಡ, ನಮಗೆ ಅವರ ಸಿನಿಮಾನೂ ಬೇಡ ಅಂತ ಹೇಳ್ತಿದ್ದಾರೆ. ಈಗ ಕನ್ನಡಿಗರ ಹೋರಾಟದ ಹಿನ್ನೆಲೆಯಲ್ಲಿ ಏನಾಗುತ್ತೆ ನೋಡ್ಬೇಕು. ಒಟ್ನಲ್ಲಿ ಫಿಲಂ ಚೇಂಬರ್ ಹೇಳ್ತಾ ಇದೆ ಕ್ಷಮಾಪಣೆ ಆಗಬೇಕು, ಕ್ಷಮೆ ಕೇಳಿದ್ರೆ ಮಾತ್ರನೇ ನಾವು ಕೂಡ ಸಿನಿಮಾ ರಿಲೀಸ್ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಸಿನಿಮಾ ರಿಲೀಸ್ ಆಗೋದ್ರ ಬಗ್ಗೆ ಇಲ್ಲಿಯವರೆಗೂ ಒಂದು ಸಣ್ಣ ಅವಕಾಶ ಇತ್ತು, ಆ ಒಂದು ಗ್ಯಾಪ್ ಕೊಟ್ಟಿದ್ರು ಕನ್ನಡಿಗರು. ಅವ್ರು ಕ್ಷಮೆ ಕೇಳಬಹುದು, ಕೇಳಿದ ನಂತರದಲ್ಲಿ ಅವಕಾಶ ಮಾಡಿಕೊಡೋಣ ಅಂತ. ಆದರೆ ಇಲ್ಲಿಯವರೆಗೂ ಮೊಂಡತನ, ಕನ್ನಡದ ಜನತೆಗೆ ಮಾಡಿರುವಂತಹ ಅವಮಾನ, ಅದನ್ನು ಕೂಡ ಅವರು ಧಿಕ್ಕರಿಸಿದ್ರು. ಕೋರ್ಟ್ ಕೊಟ್ಟ ಸೂಚನೆಯನ್ನು ಕೂಡ ಉಲ್ಲಂಘಿಸಿದ್ರು. ಅದಾದ ನಂತರವೂ ಕೂಡ ನನ್ನ ಸಿನಿಮಾ ಪ್ರದರ್ಶನ ಮಾಡಲ್ಲ, 1 ವಾರಗಳ ಕಾಲ ಸಮಯಾವಕಾಶ ಕೊಡಿ ಅಂತ ಕೋರೋ ಮೂಲಕವಾಗಿ ಮತ್ತೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋದು, ಆತನ ಈಗೋ ಎಂಥದ್ದು ಅನ್ನೋದು ಇಲ್ಲಿ ಮತ್ತೆ ಮತ್ತೆ ಸಾಬೀತಾಗಿದೆ. ಇಷ್ಟೆಲ್ಲ ಆದಮೇಲೆ ಅವ್ರನ್ನ ಪದೇ ಪದೇ ಕ್ಷಮೆ ಕೇಳು ಅಂತ ಹೇಳಿ ಕೇಳಿಸ್ಕೊಳ್ಳುವಂತಹ ದಾರಿದ್ರ್ಯ ನಮಗೇನು ಬಂದಿಲ್ಲ. ಅವರ ಕ್ಷಮೆ ಬೇಕಾಗಿಲ್ಲ, ಅವರು ನಮಗೆ ಬೇಕಾಗಿಲ್ಲ ಅನ್ನೋದು ಕನ್ನಡಿಗರ ಕಿಚ್ಚನ್ನ ಇನ್ನಷ್ಟು ಹೆಚ್ಚು ಮಾಡುವಂತಹ ಕೆಲಸ ಈ ಮೂಲಕವಾಗಿ ಆಗಿದೆ. ಈಗಾಗಲೇ ಇವತ್ತು 5ನೇ ತಾರೀಕು ರಿಲೀಸ್ ಆಗಿದ್ದಿದ್ರು ನಾವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ, 1 ವಾರದ ನಂತರದಲ್ಲಿ ಏನಾದರೂ ರಿಲೀಸ್ ಆದರೂ ಏನು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಅಂತ ನಾರಾಯಣಗೌಡ ಅವರು ಹೇಳ್ತಾ ಇದ್ರು. ಒಬ್ಬ ಮನುಷ್ಯ ಕ್ಷಮೆ ಕೇಳಿದ ಮಾತ್ರಕ್ಕೆ ಅವನು ಚಿಕ್ಕವನಾಗಲ್ಲ, ಬದಲಿ ದೊಡ್ಡವನಾಗ್ತಾನೆ. ಆದರೆ ಇವರು ಕ್ಷಮೆ ಕೇಳಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ಯಾರನ್ನೂ ಕೂಡ ಅಪಮಾನಿಸಿಲ್ಲ, ನಾನು ಯಾರನ್ನೂ ಅಗೌರವದಿಂದ ಕಂಡಿಲ್ಲ ಅಂತ ಹೇಳೋ ಮೂಲಕವಾಗಿಯೇ ಪದೇ ಪದೇ ಕನ್ನಡಿಗರನ್ನ ಅವಮಾನಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈಗ ಕೋರ್ಟ್ ಹೇಳಿದೆ ಫಿಲಂ ಚೇಂಬರ್ನಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ. ಫಿಲಂ ಚೇಂಬರ್ ಹೇಳ್ತಾ ಇದೆ ಕ್ಷಮೆ ಕೇಳದ ವಿನಃ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ. ಇನ್ನೊಂದು ಕಡೆಯಲ್ಲಿ ಹೋರಾಟಗಾರರು ಹೇಳ್ತಾ ಇದ್ದಾರೆ ಅವರ ಕ್ಷಮೆ ನಮಗೆ ಬೇಡ, ನಮಗೆ ಅವ್ರ ಸಿನಿಮಾನೂ ಬೇಡ ಅಂತ. ಈಗ 3 ಕಡೆಯಲ್ಲೂ 3 ರೀತಿಯ ಡಿಫ್ರೆಂಟ್ ಒಪಿನಿಯನ್ ಬರ್ತಾ ಇದೆ. ಏನು ಆಗಬಹುದು ಈ ಇಡೀ ವಿವಾದ? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಕೋರ್ಟ್ ಹೇಳಿರುವಂಥದ್ದು ಅರ್ಜಿಯನ್ನು ಇತ್ಯರ್ಥಪಡಿಸೋದಕ್ಕಿಂತ ಮುಂಚಿತವಾಗಿ ಇವತ್ತು ಧ್ಯಾನ್ ಚಿನ್ನಪ್ಪ ಅವರು ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು ಕೇಳ್ಕೊಂಡಿದ್ದು 1 ವಾರಗಳ ಕಾಲ ಕಾಲಾವಕಾಶವನ್ನು ಕೊಡಿ, ಫಿಲಂ ಚೇಂಬರ್ನ ಜೊತೆಯಲ್ಲಿ ಕುಳಿತು ನಾವು ಮಾತುಕತೆಯನ್ನ ಮಾಡ್ತೀವಿ ಮತ್ತು ಈ ವಿವಾದ ಏನಿದೆ ವಿವಾದನ ಇತ್ಯರ್ಥವನ್ನ ಮಾಡ್ಕೊಳ್ತೀವಿ ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಅದನ್ನ ಪುರಸ್ಕಾರ ಮಾಡಿದಂತ ಹೈಕೋರ್ಟ್ ಒಂದು ಹೇಳಿರುವಂಥದ್ದು ಜೂನ್ 10ನೇ ತಾರೀಕು 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ನಿಗದಿಪಡಿಸ್ತೀವಿ, ಅಷ್ಟರ ಒಳಗಾಗಿ ಫಿಲಂ ಚೇಂಬರ್ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತೆ ಆ ತೀರ್ಮಾನವನ್ನ ಕೈಗೊಳ್ಳಲಿ ಅಂತೇಳಿ. ಅಂದ್ರೆ ಇವತ್ತು ಇನ್ನೂ 7 ದಿನಗಳ ಕಾಲ ಕಾಲಾವಕಾಶ ಇದೆ. ಇವತ್ತು 3ನೇ ತಾರೀಕು 10ನೇ ತಾರೀಕು ತನಕ ಕಾಲಾವಕಾಶ ಇದೆ. ಆ ಸಂದರ್ಭದಲ್ಲಿ ಅವರು ಕ್ಷಮಾಪಣೆಯನ್ನ ಕೇಳಬಹುದು, ಕ್ಷಮಾಪಣೆಯನ್ನ ಕೇಳದೆ ಇರಬಹುದು. ಅಂದ್ರೆ ನೀವು ಹೇಳ್ತಾ ಇರಿ ಫಿಲಂ ಚೇಂಬರ್ ಕ್ಷಮೆಯನ್ನ ಕೇಳದೆ ಹೋದ್ರೆ ಚಲನಚಿತ್ರವನ್ನ ರಿಲೀಸ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಫಿಲಂ ಚೇಂಬರ್ ತನ್ನ ನಿಲುವನ್ನ ಪ್ರದರ್ಶನ ಮಾಡ್ತಾ ಇರೋಂಥದ್ದು. ಆದ್ರೆ ಕನ್ನಡ ಪರ ಹೋರಾಟಗಾರರು ಅವರ ಕ್ಷಮೆ ನಮಗೆ ಅವಶ್ಯಕತೆ ಇಲ್ಲ, ಅವರ ಚಲನಚಿತ್ರ ನಮಗೆ ಬೇಕಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಹೋರಾಟಗಾರರ ಹೋರಾಟಕ್ಕೆ ಮಣೆ ಹಾಕಿ ಏನಾದರೂ ಫಿಲಂ ಚೇಂಬರ್ ಅವರು ಫಿಲಂನ ರಿಲೀಸ್ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಾದ್ರೂ ತೀರ್ಮಾನವನ್ನ ಮಾಡಿಕೊಂಡ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಫಿಲಂನ ಅಂದ್ರೆ ತಗ್ ಲೈಫ್ ಚಲನಚಿತ್ರ ಏನಿದೆ ಅದು ಕರ್ನಾಟಕದಲ್ಲಿ ರಿಲೀಸ್ ಆಗೋದಿಲ್ಲ. ಅಕಸ್ಮಾತ್ ಆ ಹೋರಾಟಗಾರರ ಮನವೊಲಿಸಿ ಅಥವಾ ಅವರ ಕ್ಷಮಾಪಣೆಯನ್ನ ಪುರಸ್ಕಾರ ಮಾಡಿ ಹೈಕೋರ್ಟ್ಗೆ ಒಂದು ಅಫಿಡವಿಟ್ನ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟರೆ, ನಮ್ಮ ಬಳಿಯಲ್ಲಿ ಏನು ಮಾತುಕತೆಯನ್ನ ಮಾಡಿದರೆ ಕ್ಷಮಾಚನೆ ಮಾಡ್ಕೊಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಚಲನಚಿತ್ರವನ್ನ ರಿಲೀಸ್ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ, ಅಭ್ಯಂತರ ಇಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟರೆ ಆಗ ಹೈಕೋರ್ಟ್ ಒಂದು ಫಿಲಂನ ರಿಲೀಸ್ಗೆ ಸೂಚನೆಯನ್ನು ಕೊಡುತ್ತೆ, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಈಗ ಫಿಲಂ ಚೇಂಬರ್ನ ನಿರ್ಧಾರದ ಮೇಲೆ ಈಗ ತೀರ್ಮಾನ ಇರುವಂಥದ್ದು. ಫಿಲಂ ಚೇಂಬರ್ನ ನಿರ್ಧಾರ ಯಾವ ರೀತಿ ಮಾಡುತ್ತೆ, ಜೊತೆಗೆ ಕಮಲ್ ಹಾಸನ್ ಅವರು ಇದುವರೆಗೂ ಕೂಡ ಮೊಂಡತನವನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಕ್ಷಮೆಯಾಚನೆಯನ್ನ ಮಾಡ್ತೀನಿ ಅಂತೇಳಿ ಎಲ್ಲೂ ಕೂಡ ಹೇಳ್ಕೊಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರ ನಿಲುವು ಜೊತೆಗೆ ಫಿಲಂ ಚೇಂಬರ್ನ ನಿಲುವು ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಮೇಲೆ ಈಗ ಚಲನಚಿತ್ರದ ಭವಿಷ್ಯ ನಿರ್ಧಾರ ಆಗಿರುವಂಥದ್ದು. ದಿವ್ಯಾ,
ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮೊಂಡುತನ ಪ್ರದರ್ಶನ ಮಾಡಿದ್ದಾರೆ ಕಮಲ್ ಹಾಸನ್. ಇಲ್ಲಿಯವರೆಗೂ ಕ್ಷಮೆ ಕೇಳ್ತಾ ಇಲ್ಲ, ಬಟ್ ಕ್ಷಮೆ ಕೇಳದ ವಿನಃ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಇಲ್ಲ ಅನ್ನೋ ನಿರ್ಧಾರಕ್ಕೂ ಕೂಡ ಫಿಲ್ಮ್ ಚೇಂಬರ್ ಬಂದಾಗಿದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಕರ್ನಾಟಕದಲ್ಲಿ ಸಿನಿಮಾ ಪ್ರದರ್ಶನ ಕಾಣೋದೇ ಇಲ್ಲ ಅನ್ನುವಂತಹ ಮುನ್ಸೂಚನೆಯನ್ನ ಕೊಡ್ತಿದ್ದ ಹಾಗೆ ಕಾಣಿಸ್ತಿದೆ. ಇದು ಒಂದು ಅರ್ಥದಲ್ಲಿ ಕಮಲ್ ಹಾಸನ್ಗೆ ಆಗಿರ್ತಕ್ಕಂತಹ ಹಿನ್ನಡೆ.